ಸೊ ರಿಡಮಲ್ ಗೋಲ್ಡ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನಾವು 200 ಲೀಟ್ರು ನೀರನ್ನ ಬ್ಯಾರಲಲ್ಲಿ ತುಂಬಿಸ್ಕೋಬೇಕು. ಅದಾದಮೇಲೆ ರಿಡಮಲ್ ಗೋಲ್ಡ್ನ ಈ ಥರ ವಾಟರ್ ಸಾಲ್ಯುಬಲ್ ಪ್ಯಾಕೆಟ್ಸ್ಗಳು ಬರ್ತವೆ. ಇದನ್ನು ಒಂದು ಸ್ಮಾಲ್ ಟ್ರೈನಲ್ಲಿ ಈ ಥರ ಹಾಕ್ಕೊಂಬಿಡಿ. ಸೊ ಯಾಕೆ ಅಂತಂದರೆ ಡೈರೆಕ್ಟ್ ನಾವು ಬ್ಯಾರ್ಲಿಗೆ ಹಾಕ್ಬೋದು, ಬಟ್ ಕಲಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಫಸ್ಟ್ ಈ ಥರ ಒಂದು ಚಿಕ್ಕದೊಂದು ಟಬ್ಬಲ್ಲಿ ಈ ಥರ ಹಾಕ್ಕೊಂಬಿಟ್ಟು ಒಂದು ಕೋಲಲ್ಲಿ ಈ ಥರ ಅದನ್ನು ನೆನೆಸಿ, ಅದು ಬೇಗ ಕರಗುತ್ತೆ ನೀರಲ್ಲಿ. ಸೊ ಇದನ್ನು ಯಾವುದೇ ಕಾರಣಕ್ಕೂ ಹತ್ತಿರ ಹಿಡ್ಕೊಂಡು ಇದು ಮಾಡಬೇಡಿ. ಆ ಒಂದು ಪೌಡ್ರು ತುಂಬ ಟಾಕ್ಸಿಕ್ ಇರುತ್ತೆ. ರೀಸೆಂಟಾಗಿ ಒಂದು ಏನಾಗಿದೆ ಅಂತಂದರೆ, ನಮ್ಮ ಇಲ್ಲಿ ಶಿಕಾರಿಪುರ ನಮ್ಮದು ಊರು, ಇಲ್ಲಿಂದ ಚೋರ್ಡಿ ಅಂತದೆ, ಅಲ್ಲಿ ನಮಗೆ ಗೊತ್ತಿರೋರೊಬ್ರದ್ದು ಹುಡುಗ ಏನು ಮಾಡಿದ್ದಾನೆ, ಹೊಸ್ದಾಗಿ ಮಷಿನ್ ತರಿಸಿದ್ದಾರೆ. ಸೊ ಮಷಿನ್ ತರಿಸಿದಾಗ ಅವನು ಅದಕ್ಕಿಂತ ಮುಂಚೆ ಎಲ್ಲ ಕರೆಸಿ ಬೇರೆ ಹತ್ರ ಹೊಡಿಸ್ತಾಯಿದ್ರು. ಇವ್ರದ್ದು ಮಷಿನ್ ಬಂತು ಅಂದ ತಕ್ಷಣ ಏನು ಮಾಡ್ತಾರೆ, ಸ್ಪ್ರೇಯರ್ ಮಷಿನು, ಅಡಿಕೆ ಗಿಡಗಳಿಗೆ ಔಷಧಿಗಳನ್ನ ಸ್ಪ್ರೇ ಮಾಡೋದಕ್ಕೆ ಅವನೇ ಹೋಗಿದ್ದಾನೆ. ಸೊ ಅವನು ಮೇಲ್ಗಡೆ ನೋಡ್ತಾ ಅಡಿಕೆಗಳನ್ನು ಸ್ಪ್ರೇ ಮಾಡಿರೋದ್ರಿಂದ ಔಷಧಿ ಎಲ್ಲ ಮೂಗೊಳಗೆ ಹೋಗ್ಬಿಟ್ಟು ಅವನಿವಾಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ. ಸೊ ಶಿವಮೊಗ್ಗದಲ್ಲಿ ಅವನು ಅಡ್ಮಿಟ್ ಮಾಡಿದ್ದಾರೆ. ಆಲ್ಮೋಸ್ಟ್ 6 ರಿಂದ 7 ಲಕ್ಷ ಈಗ ಆಲ್ರೆಡಿ ಖರ್ಚು ಕೂಡ ಆಗಿದೆ ಅವನಿಗೆ. ಸೊ ಡಾಕ್ಟರ್ ಇನ್ನೂ ಏನು ಹೇಳೋಕ್ಕಾಗೋದಿಲ್ಲ ಅಂತಿದ್ದಾರೆ. ಸೊ ಆದಷ್ಟು ನೀವು ಯಾವುದೇ ಒಂದು ಸ್ಪ್ರೇ ಆಗಲಿ ಏನೇ ಆಗಲಿ ಮಾಡೋದಕ್ಕಿಂತ ಮುಂಚೆ ಆದಷ್ಟು ಸೇಫರ್ ಝೋನಲ್ಲಿರೋದಕ್ಕೆ ನೋಡ್ಕೊಳ್ಳಿ. ಯಾಕೆಂದರೆ ನಾವು ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂತಂದರೆ, ಫಸ್ಟು ಆರೋಗ್ಯ, ನೆಕ್ಸ್ಟ್ ಅದಾದಮೇಲೆ ಮುಂದಿಂದೆಲ್ಲದು ಕೂಡ. ಜಾಸ್ತಿ ನೀವು ಆರೋಗ್ಯದ ಕಡೆ ಗಮನ ಕೊಡದೆ ಎಲ್ಲ ಕೆಲಸಗಳನ್ನು ಮಾಡಿ ಕೊನೆಗೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಯಾರೂ ಕೂಡ ಬರೋದಿಲ್ಲ. ಸೊ ಆದಷ್ಟು ಈ ಥರ ನೀವು ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಪೌಡರ್ ಹಾರಿ ಬಂದ್ಬಿಟ್ಟು ನಮಗೆ ಮುಖಕ್ಕೆಲ್ಲ ಸಿಡಿಯೋದಿಲ್ಲ. ಇವಾಗ ನೋಡಿ, ಇದು ರೆಡಿಯಾಗಿದೆ. ಸೊ ಇದನ್ನು ನಾವು ಈ ಥರ ವಾಟ್ರಲ್ಲಿ ಮಿಕ್ಸ್ ಮಾಡ್ಬೋದು. ಸೊ ಇದರಿಂದ ಈಸಿಯಾಗಿ ನಮಗೆ ಮಿಕ್ಸಿಂಗ್ ಆಗುತ್ತೆ. ಸೊ ಕೋಲಲ್ಲಿ ಕ್ಲೀನಾಗಿ ಮಾಡಿಬಿಟ್ಟು ತಿರುಗಿಸಿ ಇದನ್ನ. ಅದಾದಮೇಲೆ ಲಿಕ್ವಿಡ್ ಫಾರ್ಮ್ಸ್ ಏನಿರುತ್ತೆ ಸೆಕೆಂಡ್, ಅದನ್ನು ಯೂಸ್ ಮಾಡಬೇಕು ಯಾವಾಗಲೂ. ಇದೊಂದು ಸಲ ಮಿಕ್ಸ್ ಆಯ್ತಂದರೆ ಮುಗೀತು. ನೀವು ಎವ್ರಿ ಟೈಮ್ ಕ್ಯಾನ್ಗೆ ನೀವು ತುಂಬ್ಕೊಳ್ಳುವಾಗ ಈ ಥರ ನೀವು ಕೋಲಿಂದ ಅಲ್ಲಾಡಿಸಿನೇ ಹಾಕ್ಕೋಬೇಕು. ಯಾಕೆ ಅಂದರೆ ಪೌಡರ್ ಫಾರ್ಮಲ್ಲಿರೋದ್ರಿಂದ ಇದು ಬೇಸ್ಮೆಂಟ್ಗೆ ಹೋಗಿ ಕುತ್ಕೊಂಡ್ಬಿಡುತ್ತೆ. ನೆಕ್ಸ್ಟ್ ಇದಾದಮೇಲೆ ಇಂಟಿಗರ್ ಅಂತ ಹೇಳಿದ್ಮೇಲೆ ಇದು ಕವರ್ ಹೋಗಿದೆ ಅಷ್ಟೇ ನಿಮಗೆ. ಇದರಲ್ಲಿ ಏನಿದೆ ಅಂದರೆ ಹುಳದ ಔಷಧಿ, ಯಾವುದೇ ಒಂದು ಕೀಟನಾಶಕನ ಯೂಸ್ ಮಾಡ್ಕೋಬೋದು ನೀವು. ಸೊ ಹೀಗೆ ನಾನೇನಂದರೆ ಎಲ್ಲೆಲ್ಲಿ ಕೊಳೆ ಬಂದಿರುತ್ತಲ್ಲ ಅದ್ರ ಬುಡಗಳಿಗೆ ಇದನ್ನು ಈ ಕ್ಯಾನ್ ಮುಖಾಂತರನೇ ದಪ್ಪನಾಗೆ ಸ್ಪ್ರೇ ಮಾಡ್ತಾ ಹೋಗ್ತೀನಿ ಅಷ್ಟೇ. ಗಿಡಗಳಿಗೂ ಕೂಡ ಸ್ಪ್ರೇ ಮಾಡಿ, ಏನು ತೊಂದರೆ ಇಲ್ಲ. ಅಕ್ಕಪಕ್ಕದಲ್ಲಿ ಏನಾಗುತ್ತೆ ಅಂತಂದರೆ, ಗಿಡಗಳು ಅಲ್ಲಿಗೆ ಬೆಳವಣಿಗೆ ಸ್ಟಾಪ್ ಆಗುತ್ತೆ, ಈಲ್ಡ್ ಸ್ವಲ್ಪ ಕಡಿಮೆ ಆಗುತ್ತೆ ಅಕ್ಕಪಕ್ಕದ ಮಡಿಗಳು. ಬಟ್ ಏನಂದರೆ ನಿಮಗೆ ಕೊಳೆಗೆ ಸ್ಪ್ರೆಡ್ ಆಗೋದಿಲ್ಲ. ನಮಗೊಂದು 10 ರೂಪಾಯಿದು ಮಾಲ್ ಕಡಿಮೆ ಬಂದರೂ ಪರವಾಗಿಲ್ಲ, ಮಾಲನ್ನೇ ಕಳ್ಕೊಳೋ ಅಂಥ ಕೆಲಸ ಮಾಡೋದು ಬೇಡ. ಓಕೆ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ನಾನು ಯಾರಿಗೂ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳೋದಿಲ್ಲ, ಯಾಕಂತಂದರೆ ಯಾರ್ಯಾರಿಗೆ ಇದ್ರದ್ದು ಅವಶ್ಯಕತೆ ಇದೆ ಅವರಾಗೆ ವೀಡಿಯೋಸ್ಗಳನ್ನು ನೋಡ್ತಾರೆ. ಥ್ಯಾಂಕ್ ಯು.